ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕೇವಲ ಒಂದು ಸಲ ನೀವು ಹೆಸರುಬೇಳೆ ಹಲ್ವನ ತಯಾರಿಸಿ ಇದನ್ನು ತಿಂಗಳವರೆಗೆ ನೀವು ತಿನ್ಬೋದು. ಅಷ್ಟು ದಿನ ನೀವು ಸ್ಟೋರ್ ಮಾಡಿ ಇಡ್ಬೋದು. ತುಂಬ ರುಚಿಯಾಗಿರೋವಂತಹ ಹೆಲ್ತಿಯಾಗಿರೋವಂತಹ ಹಲ್ವಾ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಹಲ್ವಾ ಮಾಡೋದಕ್ಕೆ 1 ಕಪ್ ಆಗುವಷ್ಟು ನಾನು ಹೆಸರುಬೇಳೆನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹೆಸರುಬೇಳೆ ಹಲ್ವಾ ಮಾಡ್ತಿರೋದ್ರಿಂದ 1 ಕಪ್ ಹೆಸರುಬೇಳೆ ತೊಗೊಂಡು ಇದನ್ನು ನೀರಲ್ಲಿ ತೊಳೆದು ನಾನು ಹಾಕ್ದಲೇ ಇವತ್ತು ಹೆಸರುಬೇಳೆ ಹಲ್ವಾನ ಮಾಡ್ತಾ ಇರೋದು. ಸೊ ಹಾಕಿ ನೋಡಿ, ಈ ಥರ ಒಂದು ಸ್ಟೈನರಿಗೆ ಹಾಕಿ 1-2 ನಿಮಿಷ ಹಾಗೆ ಬಿಟ್ಬಿಡೋಣ. ಅದರಲ್ಲಿರೋಂಥ ನೀರೆಲ್ಲ ಸೋಸ್ಕೊಳ್ಳಿ. ಓಕೆ, ಸೊ ನೀರೆಲ್ಲ ಕೆಳಗೆ ಬಂದುಬಿಡುತ್ತೆ. 2-3 ನಿಮಿಷ ನೀವು ಬಿಟ್ಟರೆ ಸಾಕು. ಇಲ್ಲಿ ಒಂದು ಪ್ಯಾನಿಗೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ತುಪ್ಪ ಕರಗಿದ ನಂತರ ನಾವು ಈಗ ತೊಳೆದಿರೋಂತಹ ಹೆಸರುಬೇಳೆನ ಹಾಕ್ಕೊಳ್ಳೋಣ. ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ನೀವು ಮೂಂಗ್ ದಾಲ್ ಹಲ್ವಾನ ಮಾಡ್ಕೋಬೋದು ಫ್ರೆಂಡ್ಸ್. ಕೇವಲ ಒಂದು ಸಲ ತಯಾರಿಸಿರೋ ಈ ಹಲ್ವಾನ ನೀವು ತಿಂಗಳವರೆಗೆ ತಿನ್ಬೋದು. ತುಂಬಾ ಈಸಿಯಾಗಿ ಮಾಡುವಂಥದ್ದು. ಬೇಳೆನ ನಾವು ಬೇಯಿಸಿ ಕೈಯೇ ನೋವು ಬಂದಿರುತ್ತೆ ನಮಗೆ ಹೆಸರುಬೇಳೆ ಹಲ್ವಾ ಮಾಡಬೇಕಾದ್ರೆ, ಸೊ ಟ್ರೆಡಿಷ್ನಲ್ ಆಗಿ ಮಾಡಿದಾಗ. ಹಾಗಾಗಿ ಈ ಥರ ಒಂದು ಸಲ ನೀವು ಟ್ರೈ ಮಾಡಿ. ಖಂಡಿತವಾಗ್ಲೂ ಇದನ್ನು ಪರ್ಫೆಕ್ಟಾಗಿ ನೀವು ಒಂದು ಸಲ ಮಾಡಿಕೊಂಡ್ರೆ 1 ತಿಂಗಳವರೆಗೂ ತಿನ್ಬೋದು. ಸೊ ಇವಾಗ ನೋಡಿ, ನೀಟಾಗಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಕಾಳು ಈಗ ನಾವು ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೋಡ್ತಾ ಇದ್ದೀರಲ್ಲ, ಈಗ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಸೊ ಆಲ್ಮೋಸ್ಟ್ ಆಲ್ ಇದಾಗಿದೆ ಫ್ರೆಂಡ್ಸ್. ಓಕೆ, ಕೆಂಪಗಾಗಬೇಕು ಕಾಳೆಲ್ಲ, ನೀರೆಲ್ಲ ಡ್ರೈ ಆಗಿ ಕೆಂಪಗಾಗ್ತಾ ಇರಬೇಕು. ನೋಡ್ಬೋದು ಈಗ ಕರೆಕ್ಟಾಗಿ ಆಗಿದೆ. ಸೊ ಇದನ್ನು ಫುಲ್ ತಣ್ಣಗಾದ ನಂತರ ನಾನೀಗ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಫುಲ್ ತಣ್ಣಗಾಗಬೇಕು. ನೋಡಿ ಕಲರು ಎಷ್ಟು ಚೇಂಜ್ ಆಗಿದೆ ಅಂತ. ನಾವು ಹೆಸರುಬೇಳೆ ಫಸ್ಟು ತೊಳೆದಾಗ ಹೇಗಿತ್ತೋ ಈಗ ಫುಲ್ ಚೇಂಜ್ ಆಗಿದೆ ಅಲ್ವಾ. ಸೊ ಅಲ್ಲಿವರೆಗೂ ಫ್ರೈ ಮಾಡಬೇಕಾಗುತ್ತೆ. ಒಂದು 5-10 ನಿಮಿಷ ನಿಮಗೆ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್. ಓಕೆ, ಈಗ ಪೌಡರ್ನ ನಾನು ಮಾಡ್ಕೊಂಬಂದಿದ್ದೀನಿ. ಹೆಸರುಬೇಳೆನ ಮೂಂಗ್ ದಾಲ್ ಪೌಡರ್ ಆಗಿದೆ. ಸೊ ಈಗ ನೋಡಿ, ಫುಲ್ ನುಣ್ಣಗಾಗಬೇಕು. ಹಾಗೆ ನಾವು ಗರಿಯಾಗಿ ಬೇಳೆನ ಉರಿಬೇಕಾಗುತ್ತೆ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ. ಇದಕ್ಕೆ ಇವಾಗ ನಾವು ಮೂಂಗ್ ದಾಲ್ ಪೌಡರ್ನ ಹಾಕ್ಕೊಳ್ಳೋಣ. ಹೆಸರುಬೇಳೆ ಪೌಡರ್ ಹಾಕಿ ಇದಕ್ಕೆ 1 ಕಪ್ ಆಗುವಷ್ಟು ನಾನು ಸಕ್ಕರೆ ಪುಡಿನ ತೊಗೋತಾ ಇದ್ದೀನಿ. ಓಕೆ, 1 ಕಪ್ ಆಗುವಷ್ಟು ಸಕ್ಕರೆ ಪುಡಿ. 1 ಕಪ್ ಹೆಸರುಬೇಳೆಗೆ 1 ಕಪ್ ಸಕ್ಕರೆ ಪುಡಿ ತೊಗೊಂಡಿದ್ದೀನಿ. ಹಾಗೆ ಇದರಲ್ಲಿ ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ಸೊ ಮಿಲ್ಕ್ ಪೌಡರ್ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಚೆಕ್ ಮಾಡಿ ಫ್ರೆಂಡ್ಸ್. ಮತ್ತು ಇಲ್ಲಿ ನಾನು ಸಾಫ್ರೋನ್ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಇದ್ದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ಬೇಡ. ಓಕೆ, ಇಲ್ಲಿ ಕೆಲವೊಂದು ಡ್ರೈ ಫ್ರೂಟ್ಸ್ನು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬಾದಾಮ್, ಪಿಸ್ತಾ, ಗೋಡಂಬೆ ಎಲ್ಲ. ಸೊ ಇದ್ದರೆ ಉಪಯೋಗಿಸಿ ಫ್ರೆಂಡ್ಸ್. ಓಕೆ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಒಂದು ಸಲ ಇದನ್ನು ಮಾಡಿ ತಯಾರಿಸಿ ಒಂದ್ಸಲ ತಿನ್ನಿ, ನಿಮಗೆ ಎಷ್ಟು ರುಚಿಯಾಗಿರುತ್ತೆ ಅಂತ ಗೊತ್ತಾಗುತ್ತೆ. ಸೊ ನೋಡಿ, ಫಸ್ಟ್ ನಾವು ಮಾಮೂಲಿಯಾಗಿ ಹಲ್ವಾ ಮಾಡಿದಾಗ ಅದನ್ನು ಬೇಳೆನ ಬೇಯಿಸಿ ನಮಗೆ ಕೈಯೆಲ್ಲ ನೋವು ಬಂದಿರುತ್ತೆ. ಬಟ್ ಈ ಹಲ್ವಾ ಮಾಡೋದಕ್ಕೆ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ನೀವು ಹಲ್ವಾನ ಮಾಡ್ಕೋಬೋದು. ಈ ಪೌಡರ್ನ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ, ಆ ಪೌಡರ್ನ ನೀವು 1 ತಿಂಗಳವರೆಗೂ ಸ್ಟೋರ್ ಮಾಡಿ ನಿಮಗೆ ಬೇಕು ಅಂದಾಗ ಹಲ್ವಾ ರೆಡಿ ಮಾಡ್ಕೋಬೋದು. ಸೊ ಇವಾಗ ನೋಡಿ, ಒಂದು ಪ್ಯಾನಿಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು 2-3 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ತುಪ್ಪ ಅಥವಾ ಸಕ್ಕರೆ ಏದನ್ನಾದರೂ ಉಪಯೋಗಿಸಿ. ಇಲ್ಲಿ 2 ಕಪ್ ಆಗುವಷ್ಟು ನಾನು ಹಲ್ವದ ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಸೊ ಆ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಕಿ ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಓಕೆ, ನಾನಿವಾಗ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ನಾನು ಪಕ್ಕದ ಒಲೆಯಲ್ಲಿ ಈಗ ನಾನು ಬಿಸಿ ನೀರನ್ನು ಇಟ್ಟಿದ್ದೆ. ಅದರಲ್ಲಿ 2 ಕಪ್ ಆಗೋಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಬಿಸಿನೀರು 2 ಕಪ್ಪು ನಾವು ಪೌಡರ್ನ ಉಪಯೋಗಿಸಿದ್ರೆ 2 ಕಪ್ ನೀರನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಕ್ರೀಮಿಯಾಗಿದೆ ಅಲ್ವಾ. ಸೊ ಇದನ್ನು ಚೆನ್ನಾಗಿ ನಾವು ಬೇಯಿಸ್ಕೊತಾ ಇರೋಣ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ನೀವು ತುಪ್ಪ ಹಾಕೋದಾದರೆ ತುಪ್ಪನ ಉಪಯೋಗಿಸಿ, ಇಲ್ಲ ಎಣ್ಣೆ ಉಪಯೋಗಿಸೋದಾದರೆ ಅಡುಗೆ ಎಣ್ಣೆನ ಉಪಯೋಗಿಸ್ಬೋದು. ಇಲ್ಲಿ ನಾನು ಇನ್ನೂ 1 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. 2-3 ಟೇಬಲ್ ಸ್ಪೂನ್ ಆಗೋಷ್ಟು ನಿಮಗೆ ತುಪ್ಪ ಬೇಕಾಗುತ್ತೆ. ಮಾಮೂಲಿಯಾಗಿ ಹಲ್ವಾ ಅಂತೂ ಮಾಡ್ತಾ ಇರ್ತೀರಲ್ಲ, ಸೊ ಹಲ್ವಾ ಹೇಗೆ ಮಾಡೋದು ಅಂತ ಕೂಡ ಗೊತ್ತಿರುತ್ತೆ. ತುಂಬ ಈಸಿಯಾಗಿ ನೋಡಿ, ಹಲ್ವಾ ಈಗ ರೆಡಿಯಾಗಿದೆ. ಹೆಸರುಬೇಳೆಯಿಂದ ಕೇವಲ ಒಂದು ಸಲ ಈ ಹೆಸರುಬೇಳೆ ಹಲ್ವಾನ ತಯಾರಿಸಿ ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ಓಕೆ, ಮೂಂಗ್ ದಾಲ್ ಹಲ್ವಾ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಬಾಯ್.